ಕಮಲಕ್ಕ, ಈಗ ಎಲ್ಲರೂ ಊರು ಬಿಟ್ಟು ಹೋಗಿ ಅಲ್ಲಿ ಎಲ್ಲಿರೋದು? ನಮ್ಗೆ ಅದು ಎಂಥ ಮನೆ ಕೊಡಿಸ್ತಾರ ಏನು? ಚಂದನ ಮನೆ ಕೊಡಿಸ್ಬೇಕವ. ಇಲ್ಲೇ ಬರೀ ಗುಡಿಸ್ಲಗೈತೆ, ನಾ ಇದ್ದಿದ್ದು ಬ್ಯಾಸ್ರ ಆಗೈತಿ. ಅಲ್ಲಾರ ಒಂದಿಷ್ಟು ಚಲೋ ಮನೆ ಕೊಡಿಸಿದ್ರಂದ್ರೆ ನಮ್ಗೆ ಖುಷಿ ಆಗತ್ತೆ. ನೋಡ್ಲೆ ಆಶೆ, ಎಂಥ ಮನೆ ಯಾಕೆ ಕೊಡಿಸ್ಲಿ? ಒಟ್ಟು ಇರುವಂಥದ್ದು ಗಟ್ಟಿಮುಟ್ಟಾಗಿದ್ದ ಮನೆ ಆದರೆ ಸಾಕು. ಅಂಥ ಮನೆನೇ ಬೇಕು, ಇಂಥ ಮನೆನೇ ಬೇಕು. ಇದಕ್ಕಿಂತ ಒಂದಿಷ್ಟು ಚಲೋ ಮನೆನ ಸಿಗ್ತಾವ ಅನ್ಕೋತೀನಿ ನಾನು. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಹೋಗೋಣ್ರಿ. ದೇವ್ರು ಅದಾನ, ದೇವ್ರು ನೋಡ್ಕೊತಾನ ಎಲ್ಲನೂ ನಮ್ಮನ್ನು. ಇಷ್ಟೆಲ್ಲ ಕಷ್ಟ ಬಿದ್ದೀವಿ, ಇನ್ನು ಆ ಊರಿಗೆ ಹೋದ್ಮೇಲೆ ಆದ್ರೂ ನಮ್ಗೆ ಚಲೋ ಆಗತ್ತೆ ಅನ್ನೋದೈತಿ. ನೋಡೋಣ ಏನಾಗತ್ತೆ. ಕಮಲಕ್ಕ, ನಿನಗೆ ನೀವೊಂದು ಸಾರಿ ನನಗೆ ಮುಂದೆ ಹೇಳಿದ್ದಿ, ನಮ್ಮ ಅಣ್ಣನ ಹೆಂಡತಿ ಊರು ರಾಂಪುರ ಅಂತಲೇ ಹೇಳಿದ್ದಿ. ನಿಂಗೆ ನೆನಪೈತೇನ? ಅವ್ರ ಊರು ಅದ. ಇನ್ನು ನಾವು ಎಲ್ಲ ಅಲ್ಲೇ ಹೋಗಿ ನೀನು ಅಲ್ಲೇ ಉಳಿದೆ ಅಂದ್ರೆ ಹಾಗೆ ನೀನು ನೋಡಿ ಏನಂತಾಳ ಏನ, ಯಾರಿಗೆ ಗೊತ್ತು? ಹೌದು ಪರಕ್ಕ, ಆಕಿಂತ ಅವ್ರ ಮನೆ ಅದನ್ನ ಏನಂತಾಳ? ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡು ತಿಂತೇವಿ, ಅವರಷ್ಟಕ್ಕೆ ಅವರು ಮಾಡ್ಕೊಂಡು ತಿಂತಾರೆ ಅಷ್ಟೇ. ಇರ್ತಾರೆ, ಬಂದ್ರೆ ಮಾತಾಡ್ಸ್ತಾಳೆ, ಇಲ್ಲಾಂದ್ರೆ ಇಲ್ಲ. ನಮ್ಮ ಅಣ್ಣ ಅಂದ್ರೂ ನಮ್ಮನ್ನು ಮಾತಾಡ್ಸಂಗಿಲ್ಲ. ಏನು ಆಕಿಂದ ಒಂದಿಟ್ಟು ಆಸ್ತಿ ಐತೆ. ನಮ್ಮ ಅಣ್ಣ ಆಸ್ತಿ ಸಂಬಂಧ ಇನ್ನು ನಾನು ನೀನು ನನ್ನ ಜೊತೆ ಭಾಳ ಜೀವ ಆಗಿದ್ಲಂದ್ರೆ ಆಕಿ ನಾನು ಸಿಟ್ಟು ಮಾಡ್ಕೊಂಡು ಆಸ್ತಿ ಕೊಡಂಗಿಲ್ಲ. ಹಂಗಂತೇಳಿ ನನ್ನ ಬಿಟ್ಟಣ್ಣ ತಂಗಿನ ನಮ್ಮ ವೈನಿನ ಹಿಡ್ಕೊಂಡು ಕೂತಾನ. ಇರಲಿ, ಏನೇನಾಗುತ್ತೆ ಆಗಲಿ. ನಾನಂತೂ ಹೋಗ್ಬೇಕಂತ ಗಟ್ಟಿಯಾಗೀನಿ. ಇದು ಹೌದಾ, ಚಲೋ ಆಯ್ತು ಬಿಡು. ನಾನು ಅದೇ ಯೋಚನೆ ಮಾಡಕತ್ತಿದ್ದೆ, ಏನು ಕಮಲಕ್ಕ ಹಿಂಗೆ ಹೇಳಿಬಿಟ್ಲು. ಅಲ್ಲಿ ಹೋದ್ಮೇಲೆ ಆಕೆ ಅವ್ರ ವೈನಿನೂ ಅಲ್ಲೇ ಇರ್ತಾಳೆ ಅನ್ನೋಕ್ಕೇನು ಹೋಗೋದು ಬರೋದು. ಯಾಕಂದ್ರೆ ಆಕೆ ಒಬ್ಬಕ್ಕೆ ಮಗಳು, ಆಸ್ತಿ ಎಲ್ಲ ಈಕೆಗೆ ಬರುತ್ತೆ ಅಂತ ಹೇಳ್ತಿದ್ದಿ. ಮತ್ತು ನಿನ್ನ ನೋಡಿ ಆಕೆ ನಗುದು, ಒಂದು ನಮೂನೆ ಮಾಡೋದು, ನಿಮ್ಮ ಅಣ್ಣಗೆ ಇನ್ನೊಂದಿಷ್ಟು ಕೀಳಾಗಿ ನಿನ್ನ ಬಗ್ಗೆ ಮಾತಾಡೋದು ಮಾಡ್ತಾಳೆ ಏನಂತ ಅದ ಯೋಚನೆ ಮಾಡತ್ತಿದ್ದೆ. ಆಯ್ತು ಬಿಡು, ನೀ ಇಟ್ಟು ಹೇಳಿ ಅಂದ್ರೆ ನಾವೆಲ್ಲ ಇರ್ತೇವಲ್ಲ ಬಿಡು ಕಮಲಕ್ಕ. ಎಲ್ಲರೂ ಸೇರಿ ಹಾಕಿ ಹಾಗಿಂಗೆ ಏನಾರ ಅಂದ್ಲಂದ್ರೆ ನೀವು ಹೊಡೆದ ಬಿಡು. ಯಾಕಿನ ಹೇಳೋದು, ಏನು ಚಿಂತೆ ಮಾಡಬೇಡ. ಹುಡುಗರನ್ನ ಅಂದ್ರೆ ಆ ಕಡೆಯಿಂದ ಆ ಕಡೆ ಕರ್ಕೊಂಬರೋಣ ಅಂತ ಹೇಳು. ಫೋನರ ಮಾಡಿದ್ರೆ ಒಂದಿಟ್ಟು ಹೇಳು. ಈಗೇನು ನಾವು ಸರ್ ಇನ್ನೊಂದು 2 ದಿನ ಅಲ್ಲೇ ಹಾಸ್ಟೆಲ್ನಾಗ ಇಲ್ರಿ, ನಾವು ಬೇರೆ ಊರಿಗೆ ಹೊಂಟೇವಿ, ಅಲ್ಲೇ ಬಂದು ಕರ್ಕೊಂಡು ಹೋಗ್ಯೋ ಅಂತ ಫೋನರ ಮಾಡಂತ ಹೇಳಿ ಅಣ್ಣರಿಗೆ ಒಂದು ಸ್ವಲ್ಪ. ಆಯ್ತು ಅಳ್ಪಾರಕ್ಕ, ಹೇಳ್ತೀನಿ. ಇನ್ನೇನು ಹೋಗಿ ಎಲ್ಲ ಬಡ ಎಲ್ಲ ಕಟ್ಟಿಬಿಡೋಣ್ರಿ. ಮತ್ತು ಸ್ವಲ್ಪ ಏನಾರ ಸಂಜೆನಾಗ ಊಟಕ್ಕೆ ಹೆಂಗೆ ಮಾಡೋದು ಪಾರಕ್ಕ? ಮತ್ತೆ ಹಿಂಗೆ ಅಂತೀನಿ ಅಂತೇಳಿ ಬೈಕೋಬೇಡ. ನೀ ಏನಾರು ರೊಟ್ಟಿ ಅವು ಮಾಡಿ ಇಟ್ಟಿದ್ದೆ ಅಂದ್ರೆ ಅದನ್ನು ಸ್ವಲ್ಪ ಕೊಟ್ಬಿಡು. ಅದಕ್ಕೆ ಅನ್ನ ಮಾಡಿಬಿಡ್ತೀನಿ. ಉಸಿರು ಸಂಜೆನಾಗ ಎಲ್ಲರೂ ಒಂದೇ ಕಡೆ ಕುಂತು ಊಟ ಮಾಡಿ ಕಟ್ಟಿ ಒಂದೇ ಕಡೆ ಇಟ್ಟು ಒಂದೇ ಕಡೆ ಮಲ್ಕೊಂಡ್ಬಿಡುಣ್ರಿ ಎಲ್ಲರೂ. ಹಂಗೆ ಲಾರಿ ಬಂತಂದ್ರೆ ಹಾಕ್ಕೊಂಡು ಹೋಗ್ಬಿಡಕ್ಕೆ ನಡಿತೈತಿ. ನೀ ಒಂದು ಕಡೆ, ನಾ ಒಂದು ಕಡೆ, ಆಶೆ ಒಂದು ಕಡೆ ಯಾಕೆ? ಹೌದಿಲ್ಲ? ಇಲ್ಲ ನಮ್ಮ ಮನೆಗಾರ ಬರ್ರಿ, ಇಲ್ಲ ನಾವರ ನಿಮ್ಮ ಮನೆಗೆ ಬರ್ತೇವೆ, ಎಲ್ಲ ಒಂದು ಕಡೆ ಇದ್ದು ಬಿಡೋಣ್ರಿ. ನಾನು ಒಂದಿಟ್ಟು ಅನ್ನ ಮಾಡ್ಕೊಂಬರ್ತೀನಿ, ನೀವು ಒಂದಿಟ್ಟು ರೊಟ್ಟಿ ಇತ್ತಂದ್ರೆ ರೊಟ್ಟಿ ಸಾರು ಇಟ್ಬಿಡು, 3 ಹಾಕ್ಕೊಂಡು ಉಣ್ಣೋಣ್ರಿ ರೊಟ್ಟಿನ. ಆಶಿ ಏನು ಮಾಡ್ತಾಳೆ ಕೇಳ. ಕಮಲಕ್ಕ, ನಾನೇನು ಮಾಡಲೇವ? ನೀವು ಅನ್ನ ಮಾಡ್ತಿ, ಪರಕ್ಕ ರೊಟ್ಟಿ ಅದು ಸಾರು ಪಲ್ಯ ಎಲ್ಲ ಮಾಡ್ತಾಳೆ, ಮತ್ತೆ ನಾ ಮಾಡಲಿ. ನಾನೇನು ತಿನ್ನೋದು ಒಂದು ರೊಟ್ಟಿ, ಯಾಕಂದರೆ ನಾನು ಡಯಟ್ ಮಾಡ್ತೀನಿ, ಸ್ಲಿಮ್ ಆಗಬೇಕಲ್ಲ. ಅದಕ್ಕೆ ನಾನು ರಾತ್ರಿ ಏನು ರೊಟ್ಟಿ ಅಷ್ಟೇ ತಿನ್ನೋದು, ಅನ್ನ ಏನು ಉಣ್ಣಂಗಿಲ್ಲ. ಏನು ನನ್ನ ಗಂಡಗೆ 1-2 ರೊಟ್ಟಿ ಒಂದಿಟ್ಟು ಅನ್ನ ಅದು ಸಾಕು. ನನಗೇನು 2 ರೊಟ್ಟಿ ಸಾಕು, ಇಲ್ಲಾಂದ್ರೆ 1 ರೊಟ್ಟಿ ಸಾಕು. ಅಷ್ಟು ಕೊಡ್ರಿ, ಮತ್ತೇನು ನಾನು ಮಾಡ್ಕೋತ ಕುಂದಿರ್ಲಿ. ನಾನು ಹೇಳ್ತೀನಿ, ನನ್ನ ಗಂಡಗೆ ಎಲ್ಲ ತೊಗೊಂಬಂದಿಡ್ತಾನೆ. ನಾನು ಈ ಹೊಳ್ಳೆಯಲ್ಲಿ ಮನೆಗೆ ಹೋಗಲಿ, ಅವರ ಎಲ್ಲ ಕಟ್ಟಿಡ್ತಾನೆ. ನಾನು ಈ ಸೀದಾ ಕಮಲಕ್ಕನ ಮನೆಗೆ ಹೋಗಿ ಎಲ್ಲ ನಿನಗೆ ಹೆಲ್ಪ್ ಮಾಡ್ತೀನಿ. ಬರೀ ಆಶಿ ಇದ ನೋಡಿ, ಉಳ್ಕೊಳ್ಳೋದಾಗದನ ಮಾಡೋದು. ಹೌದಲ್ಲ ಆಶಿ? ನಿನಗೆ ಏನು ಒಟ್ಟು ಕೆಲಸ ಮಾಡ್ಬೇಕಂತ ಅನ್ಸೋದೇ ಇಲ್ಲ ಅನ್ಲೇ, ಬರೀ ಮನಿ ತಿರುಗುತ್ತೀಯಲ್ಲ. ಮೊದಲಿಂದ ಹಿಂಗಾನ? ಈಗ ಮದುವೆ ಆದ್ಮೇಲೆ ಹಿಂಗನ? ನಿಮ್ಮ ಅತ್ತಿ ಅದು ಊರಾಗಿಲ್ಲಲ್ಲ, ಅದಕ್ಕೆ ಮಾಡ್ತಿ. ಹೀಗೆ ನಿಮ್ಮ ಅತ್ತಿನೇನು ಆ ಕಡೆ ಬಾ ಅಂತ ಹೇಳ್ತೇನು? ಹೆಂಗೆ ಮತ್ತೆ ಅವ್ರ ತವ್ರ ಮನೆ ಕುಂತಾಳ ನಿಮ್ಮ ಅತ್ತಿ? ಏನು ಮುದುಕಿ ಆದರೂ ತವ್ರ ಮನೆ ಬಿಟ್ಟಿಲ್ಲ ಬಿಡು ನಿಮ್ಮ ಅತ್ತಿ. ನನ್ನ ಕಡೆ ಮೊಬೈಲ್ ಐತಲ್ಲ ಸಣ್ಣದು, ಫೋನ್ ಮಾಡೀನಿ. ಹೇಳಿದ್ಲು ನಾನು ಅಲ್ಲಿ ಕಡೆ ಬರ್ತೀನಿ ಅಂತ ಹೇಳಿ ಆಗಳನ್ನೇ ಫೋನ್ ಮಾಡಿಲ್ಲ ನಾನು. ಬರುವ ಹೊತ್ನಾಗ ಮಾತಾಡ್ಕೊತ ಬಂದೆ, ಖುಷಿಯಾಗಿ ಬಿಟ್ಟೈತೆ ನನಗೆ. ಹಾಗಾಗಿ ಅಲ್ಲೇ ಹೇಳಿ ಆಕಿಗೆ ಬರ್ತೀನಿ ಅಂತ ಹೇಳ್ಯಾಳ. ಇವರು ಬರ್ತಾರೆ ಸದ್ದ, ಹೋಗ್ಬಿಡೋಣ್ರಿ ಎಲ್ಲರೂ ಮನೆ ಕಡೆ. ಹಾಸಿ ನಿನ್ನ ಕಡೆ ಮೊಬೈಲ್ ಐತಲ್ಲ ಅಲ್ಲೇ ಸಣ್ಣದು,
ನಮಗೆ ಗೊತ್ತೇ ಇಲ್ಲ ನೋಡು. ನಾ ಹೋಗಿ ಕಮಲಕ್ಕಗೆ ಹೇಳತ್ತೀನಿ. ಕಮಲಕ್ಕನ ಕಡೆ ಮೊಬೈಲ್ ಇಲ್ಲ ಏನಿಲ್ಲ ಪಾಪ, ಮತ್ತು ಅವ್ರ ಮನೆಯವರು ಬೇರೆದವ್ರ ಮೊಬೈಲ್ ಇಸ್ಕೊಂಡು ಫೋನ್ ಮಾಡ್ಬೇಕಾಗುತ್ತೆ. ನಿನ್ನ ಕಡೆನೇ ಐತಲ್ಲ, ಸ್ವಲ್ಪ ಫೋನ್ ಮಾಡಲಿ ಕೊಪ್ಪಳಕ್ಕೆ ಅಲ್ಲಿ ಹೇಳಿ ಹಾಸ್ಟೆಲ್ಗೆ ಇನ್ನೊಂದು 2 ದಿನ ಬಿಟ್ಟು ಬರ್ತಾರೆ ಕರೆಯಕ್ಕಂತ ಹೇಳಿ. ಹಾಂ, ಹಲೋ ಹಲೋ, ಯಾರಮ್ಮ? ಹಾಂ, ಹಲೋ ಸರ್. ಅಶ್ವಿನಿ ವನಜಾಕ್ಷಿ ಅಂತ ಇದ್ದಾರಲ್ಲ, ಅವ್ರ ಅಂಟಿಯರಿನ ಆಶಾ ಅಂತ ಹೇಳಿ. ಅವರು ಅಂದರೆ ಇವಾಗ ಕರೆಕ್ಟ್ ಬರತ್ತಾರ ಅಂತ ಹೇಳಿದ್ರಲ್ಲ, ಈಗ ಬರಂಗಿಲ್ಲ, ಇನ್ನೊಂದು 2 ದಿನ ಬಿಟ್ಕೊಂಡು ಬರ್ತಾರಂತ ಹೇಳ್ರಿ ಅವರಿಗೆ. 2 ದಿನ ಅಡ್ಜಸ್ಟ್ ಮಾಡಿಕೊಡ್ರಿ, ಬರ್ತಾರವ್ರು. ಹಾಂ, ನಾವು ಯಾಕಂದ್ರೆ ಬೇರೆ ಊರಿಗೆ ಹೊಂಟೇವಿ, ಎಲ್ಲ ಕಿತ್ಕೊಂಡು ಅದ್ರ ಸಂಬಂಧ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗೈತಿ. ಅದಕ್ಕೆ 2 ದಿನ ಬಿಟ್ಟು ನಾವ ಬಂದು ಕರ್ಕೊಂಡು ಬರ್ತೇವಿ, ಇಲ್ಲಾಂದ್ರೆ ಅವ್ರ ಅಪ್ಪರು ಬರ್ತಾರೆ. ಅಲ್ಲೇ ಇರುವಂತ ಹೇಳ್ರಿ ಸರ. ಹಾಂ, ಆಯ್ತಾಳಮ್ಮ, ಹೇಳ್ತೀನಿ. ಅವರು ಆರಾಮದಾರ, ಏನು ಚಿಂತೆ ಮಾಡಬೇಡ್ರಿ. 2 ದಿನ ನೋಡಿ, ಯಾಕಂದ್ರೆ ಎಲ್ಲ ನಾವು ಹಾಸ್ಟೆಲ್ ಬೀಗ ಹಾಕ್ತೇವೆ. ಈಗ ಅವ್ರಿಬ್ಬರ ಸಂಬಂಧ ಇದು ಮಾಡೋದು, ಸ್ವಲ್ಪ ಆದಷ್ಟು ಜಲ್ದಿ ಬಂದು ಕರ್ಕೊಂಡು ಹೋಗ್ಬಿಡ್ರಿ. ಇಲ್ಲ ಬಸ್ ಹತ್ತಸಂದ್ರೆ ಹಸ್ತಿದ್ದೇವೆ, ಮತ್ತು ನೀವು ಬೇರೆ ಊರಿಗೆ ಹೋಗ್ತೀನಿ ಅಂತಿದ್ದೀರಿ. ಆಯ್ತಾಯ್ತು, 2 ದಿನ ಎಲ್ಲ ವೇಟ್ ಮಾಡ್ತೇವೆ. ಆದಷ್ಟು ಸ್ವಲ್ಪ ಜಲ್ದಿ ಬಾ ಅಂತ ಹೇಳ್ರಿ ಅವ್ರಿಗೆ. ಹೇಳೈತೆ ನೋಡಿ ಪಾರಕ್ಕ, ಆಯ್ತಂತ ಹೇಳ್ಯಾರ. ಜಲ್ದಿನ ಬಂದು ಕರ್ಕೊಂಡು ಹೋಗ್ರಿ ಅಂತ ಹೇಳತ್ತಾರ. ನೋಡ್ರಿ, ಮತ್ತೆ ಹೋದ್ಗಳೇನ ಕರ್ಕೊಂಡು ಬಂದು ಬಿಡಕ್ಕೆ ಬರುತ್ತೆ, ಹೌದಿಲ್ಲ? ನೋಡ್ರಿ, ಹೋಗೋನು ಹೊತ್ತಾಗುತ್ತಾ, ಇಲ್ಲೇ ನಿಂತ್ಕೊಂಡ್ರೆ ಬಡ ಬಡ ಹೋಗಿ ಕೆಲಸ ಮಾಡಿಕೊಂಡು ಎಲ್ಲ ಕಟ್ಟೋದು ಹಿಡಿದು ಹುಡುಗ ಎಲ್ಲಿ ಹೋಗ್ಯಾನ ಏನೋ, ಅವ ಬರೀ ಆಡೋಕ್ಕೆ ಹೋಗಿರ್ತಾನೆ. ನಡ್ರಿ ಹೋಗೋಣ. ಇಲ್ಲೇ ನಿಂತೀರ ನೀವು? ನಡ್ರಿ ಮನೆಗೆ ಹೋಗೋಣ್ರಿ. ನಾನು ಕಮಲಕ್ಕರ ಮನೆಗೆ ಹೋಗ್ತೀನಿ, ನೀವು ಮನೆಗೆ ಹೋಗ್ರಿ. ಹೋಗಿ ಎಲ್ಲ ಜೋಳದ ಚೀಲ ಅದಾವ ನೋಡು, ಆ ಚೀಲನಾಗ ಹಾಕಿ ಕಟ್ಟಿಟ್ಬಿಡ್ರಿ ಸಾಮಾನುಗಳು. ನಾನು ಸೀರೆ ಅವು ಎಲ್ಲ ಮಡಚಿ ಸುಟ್ಕೇಸ್ನಾಗ ಇಟ್ಟೀನಿ. ಏನು ದಿನ ಉಡು ಅಷ್ಟು ಅದಾವ. ನಿಮ್ಮ ಎಲ್ಲ ಬಟ್ಟೆ ಹಾಕೋತೀರಲ್ಲ ಬ್ಯಾಗ್ನಾಗ, ಆ ಬ್ಯಾಗ್ನಾಗ ಇಟ್ಕೊಂಡು ತೊಗೊಂಬಂದ್ಬಿಡ್ರಿ. ಪಾರಕ್ಕರ ಮನ್ಯಾಗ ಊಟ ಮಾಡೋಣ್ರಿ. ಅಲ್ಲಿಂದನೇ ಎಲ್ಲರೂ ಹೋಗೋದು. ಇವಾಗ ಸಂಜೆಗೆ ಎಲ್ಲರೂ ಅಲ್ಲೇ ಲಗೇಜ್ ಎಲ್ಲ ಅಲ್ಲೇ ಇಡೋದು. ಸೀದಾ ಅಲ್ಲೇ ತೊಗೊಂಬಂದ್ಬಿಡ್ರಿ. ತೊಗೊಂಡು ಒಂದೇನು ಯಾವ್ದಾರ ಒಂದು ಗಾಡಿ ಮ್ಯಾಗ ತೊಗೊಂಬರ್ತೀರ ನೋಡ್ರಿ, ಇಲ್ಲ ಹೊತ್ಕೊಂಬರ್ರಿ. ಏನು ಆಡಕ್ಕವು ಒಂದು ಇಟ್ಟು ಮತ್ತೊಂದು ತೊಗೊಂಬರಕ್ಕೆ ಬರುತ್ತೆ. ಆಯ್ತಾಳ, ಬರೇ ನಿಂದು ಇದಲ್ಲ ತಿರ್ಗೋದನ. ಏನು ಮನೆಗೆ ಯಾಕ್ಲೇ ನಿನಗೆ ಮನೆ ಅಂದ್ರೆ ಒಟ್ಟ ಇಷ್ಟನ ಆಗೋದಿಲ್ಲನ? ಬರೀ ಅವ್ರ ಮನೆಗೆ ಹೋದೆ, ಇವ್ರ ಮನೆಗೆ ಹೋದೆ, ಇದಾತ್ ನೋಡಿ. ನಮ್ಮವ್ ಇರ್ಲಿಕ್ಕಂದ್ರೆ ನಿಂದು ಇದು ಕರ್ದು ಕಟ್ಟೋರಿಲ್ಲ, ತುರಿಸಿ ಮೇವು ಹಾಕೋರಿಲ್ಲ, ಹಂಗಾಗತ್ತೆ ನಿಂದು. ಆಯ್ತಾ, ಹೋಗು, ನಾನು ಎಲ್ಲ ತೊಗೊಂಡು ಬರ್ತೀನಿ. ಆಯ್ತು, ಬರ್ರಿ ಹೋಗೋಣ. ಕಮಲಕ್ಕ, ನಾ ಹೋಗ್ತೀನಿ, ನೀವೆಲ್ಲ ಕಟ್ರಿ. ಹಾಂ, ನಾ ಹೊರಡ್ತೀನಿ ನೋಡು. ಹಾಂ, ಏನು ತಿನ್ನಕ್ಕೆ ಐತೆನಾ ಕಮಲಕ್ಕ? ಏನು ತಿನ್ನಕ್ಕಿದ್ರು ಕೂಡ ಬರೀ ಇದಾಯ್ತು ನೋಡು ಆಶಿ. ಎಲ್ಲಿ ಇದು ಏನೈತ್ಲಿ? ಬೆಲ್ಲ ಐತೆ ನೋಡಿ ಮನ್ಯಾಗ, ಅದನ್ನ ತಿನ್ನು. ಅಂದರೆ ಕೊಬ್ಬರಿ ಏನಾರು ಐತೆ ನೋಡು, ಒಣ ಕೊಬ್ಬರಿ, ಬೆಲ್ಲ ಕೊಬ್ಬರಿ ತಿನ್ನು. ಈ ಹುಡುಗ ಬರುತ್ತಾ, ಹಂಗೂ ಒಂದು ಸ್ವಲ್ಪ ಇಡು, ನೀವೊಂದು ಸ್ವಲ್ಪ ತಿನ್ನು. ಬಂದೆ ರಾಜು. ಆಯಿತು, ನೀನು ಬಟ್ಟೆ ಎಲ್ಲ ಎಲ್ಲದಾವ ನೋಡು, ಕೊಡು. ಅಷ್ಟು ನಾವು ಬೇರೆ ಊರಿಗೆ ಹೋಗ್ಬೇಕೀಗ, ಮುಂಜಾನೆ ಎದ್ದು ಊರಿಗೆ ಹೋಗ್ಬೇಕು. ಅದಕ್ಕೆ ಆಯ್ತಾ, ಆಶಾಕನ ಕಡೆ ಹೋಗು, ಆಕಿ ಕೊಬ್ಬರಿ ಬೆಲ್ಲ ಕೊಡ್ತಾಳ, ತಿನ್ನು. ಹಾಂ, ಎಲ್ಲ ರೆಡಿ ಮಾಡೋಣಂತ ಬಡ ಬಡ, ಆಯಿತಾ? ನಾಳೆ ಮುಂಜಾನೆ ಹೋಗ್ಬೇಕು. ನೀನು ಬಟ್ಟೆ ಒಂದು ಬಿಡ್ಲಾರ್ದಂಗೆ ನಿನ್ನ ಚಡ್ಡಿ ಅವು ಎಲ್ಲೆಲ್ಲಿ ಹಾಕಿ ನೋಡು, ಉಸು ತೊಗೊಂಬಾ.